ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಹೇಳುತ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಒಬ್ಬ ಬಡ ರೈತ ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ಹೇಗೆ ಯಾವ ರೀತಿ ಕೈ ಹಿಡಿತಾನೆ ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯೋಣ ಬನ್ನಿ. ಒಂದು ಚಿಕ್ಕ ಹಳ್ಳಿ, ಹಚ್ಚ ಹಸಿರಾದ ಹೊಲಗಳು, ಮಣ್ಣಿನ ಮನೆಗಳು, ಶಾಂತವಾದ ವಾತಾವರಣದಿಂದ ಕೂಡಿತ್ತು. ಅದೇ ಹಳ್ಳಿಯಲ್ಲಿ ಜೀವನ ಮಾಡುತ್ತಿದ್ದ ಸರಳವಾದ ಒಬ್ಬ ರೈತನ ಕಥೆ ಇದು. ಅವನ ಹೆಸರು ನಾಗಪ್ಪ. ಇವನದು 2 ಎಕರೆ ಒಣ ಭೂಮಿ, ಹಳೆಯ ಮನೆ, ಒಂದು ಹಸು ಇತ್ತು. ಆದರೆ ಅವನು ದೇವರ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದ. ಪ್ರತಿದಿನ ಬೆಳಿಗ್ಗೆ ದೇವರ ಫೋಟೋ ಮುಂದೆ ಕೈ ಜೋಡಿಸಿ ನಾಗಪ್ಪ ಪ್ರಾರ್ಥನೆ ಮಾಡುತ್ತಿದ್ದ. ಪ್ರತಿ ವರ್ಷ ಬರುವಂತೆ ಈ ವರ್ಷ ಮಳೆ ಕೈ ಕೊಟ್ಟಿತು. ಹೊಲ ಒಣಗಿ ಬಿರುಕು ಬಿಟ್ಟಿತ್ತು. ಬಿತ್ತಿದ ಬೀಜಗಳು ಮೊಳಕೆನೇ ಹೊಡೆಯಲಿಲ್ಲ. ಜನರು ನಾಗಪ್ಪನನ್ನು ನೋಡಿ ನಗುತ್ತಿದ್ದರು. ನೀರಿಲ್ಲದಾಗ ದೇವರು ಬರ್ತಾನ ಅಂತ ಹಂಗಿಸುತ್ತಿದ್ದರು. ಇಷ್ಟಾದರೂ ನಾಗಪ್ಪ ದೇವರ ಮೇಲಿನ ನಂಬಿಕೆ ಬಿಡಲಿಲ್ಲ. ಹಸು ಅಸ್ವಸ್ಥವಾಯಿತು. ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದರು. ಅವನ ಬದುಕು ಕತ್ತಲಲ್ಲಿ ಮುಳುಗಿತ್ತು. ಆ ರಾತ್ರಿ ನಾಗಪ್ಪ ಆಕಾಶ ನೋಡುತ್ತಾ ದೇವರನ್ನು ಕೇಳಿದ. ಎಲ್ಲವನ್ನೂ ಕಳೆದುಕೊಂಡರೂ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಲ್ಲ ಎಂದು ಬೇಡಿಕೊಂಡ. ಮರುದಿನ ಆಕಾಶ ಕಪ್ಪಾಯಿತು. ಮಳೆ ಸುರಿಯತೊಡಗಿತು. 3 ದಿನ 3 ರಾತ್ರಿ ಬಿಡದೆ ಮಳೆ ಸುರಿಯಿತು. ನಾಗಪ್ಪನ ಹೊಲದಲ್ಲಿ ಮಾತ್ರ ಹಸಿರು ಹಸಿರಾದ ಬೆಳೆ ಮೊಳಕೆ ಮೂಡಿದವು. ಜನರು ಆಶ್ಚರ್ಯಗೊಂಡರು. ಈ ವರ್ಷವೂ ನಾಗಪ್ಪನು ಚೆನ್ನಾಗಿ ಬೆಳೆ ತೆಗೆದ. ಇದರಿಂದ ನಾಗಪ್ಪನ ಸಾಲ ತೀರಿತು. ಹಸು ಚೇತರಿಸಿಕೊಂಡಿತು. ನಾಗಪ್ಪ ದೇವರು ಕೊಟ್ಟ ಮೊದಲ ಬೆಳೆ ದೇವರಿಗೆ ಅರ್ಪಿಸಿದ. ಈ ಕಥೆಯಿಂದ ತಿಳಿದು ಬರುವ ಸಂದೇಶ ಏನೆಂದರೆ, ಭೂಮಿ ಕೈ ಕೊಟ್ಟರೂ ದೇವರ ಮೇಲೆ ನಂಬಿಕೆ ಇರಲಿ. ನಂಬಿಕೆ ಇದ್ದರೆ ಅದ್ಭುತಗಳು ಆಗಲು ಸಾಧ್ಯ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ. ನಮಸ್ಕಾರ.